ರಾಕ್ಲೈನ್ ವೆಂಕಟೇಶ್ ಅವರು ಹಾಗೆ ದರ್ಶನ್ ಅವ್ರ ಕಾಂಬಿನೇಷನ್ ಅಲ್ಲಿ ಬರ್ಬೇಕು ಅಂತಿದ್ದ ವೀರಮದಕರಿ ಸಿನಿಮಾ, ಅದಕ್ಕೂ ನೀವೇ DOP ಆಗಿದ್ರಿ. ಅದು ಒಂದ್ ಶೆಡ್ಯೂಲ್ ಆಗಿದೆ ಅಂತ ನಾವು ಕೇಳ್ಪಟ್ವಿ. ಯಾಕದು ಸಡನ್ ಆಗಿ ಸ್ಟಾಪ್ ಆಯ್ತು ಅಂತ? ಸ್ಟಾಪ್ ಆಯ್ತು ಅಂತ ಹೇಳಕ್ಕಾಗಲ್ಲ, ತಾತ್ಕಾಲಿಕವಾಗಿ ಅನ್ಬೋದು. ಇಲ್ಲ, ಅದು ಪ್ರೊಡ್ಯೂಸರ್ ಅನೌನ್ಸ್ ಮಾಡ್ಬೇಕಾಗ್ತದೆ ಸ್ಟಾಪ್ ಆಗಿದೆ ಅಂತ ಹೇಳಿ. ನಮ್ಮ ಪ್ರಕಾರ ಅದು ಜೀವಂತವಾಗಿದೆ. ಯಾಕೆಂತಂದ್ರೆ ಅಷ್ಟು ನಾವು ಪ್ಯಾಷನೇಟ್ ಆಗಿ ಒಂದು 2 ವರ್ಷ 3 ವರ್ಷ ಸ್ಕ್ರೀನ್ ಪ್ಲೇ ನಲ್ಲಿ ಹಗಲು ರಾತ್ರಿ ಹೋಗಿ ಕೂತ್ಕೊಂಡು ಮಾಡಿದಂಥ ಸ್ಕ್ರೀನ್ ಪ್ಲೇ ಮತ್ತು ಅದಕ್ಕೆ ಸಾಕಷ್ಟು ಕೆಲಸಗಳು ಮಾಡಿದ್ವಿ. ಇನ್ಫ್ಯಾಕ್ಟ್ ಒಂದು ಶೆಡ್ಯೂಲ್ ನಾವು ಕೇರಳ ಅತಿರಪಳ್ಳಿ ಫಾಲ್ಸ್ ಅಲ್ಲಿ ಅತಿ ದೊಡ್ಡ ಸೆಟ್ ಹಾಕಿ ಎಲ್ಲ ಶೂಟಿಂಗು ಕೂಡ ಮಾಡಿದ್ವಿ. ಕೋವಿಡ್ ಅನ್ನುವ ಒಂದು ದೊಡ್ಡ ವಿಷಯ ಮುಂದಿದ್ದಾಗ ನಾವೆಲ್ಲ ಹೆದರ್ಕೊಂಡಿದ್ದೇನಂತಂದ್ರೆ, ಸ್ಪೆಷಲಿ ಪ್ರೊಡ್ಯೂಸರ್ಸು 2-3 ಸಾವಿರ ಜನ ಸೆಟ್ ಅಲ್ಲಿ ಇದ್ರು. ಯಾವಾಗ ಅಂದ್ರೆ ಕ್ಯಾಮ್ರಾ ಮುಂದೆ ಹಿಂದೆ ಎಲ್ಲ ಎಲ್ಲಿ ನೋಡು ಜನ ಮಲ್ಟಿಪಲ್ ಕ್ಯಾಮರಾ, ತುಂಬಾ ದೊಡ್ಡ ಕ್ಯಾನ್ವಾಸ್ ಅದು. ಆ ಥರದ್ದು ಒಂದು ಕ್ಯಾನ್ವಾಸ್ ಅಲ್ಲಿ ನಾವು ಶೂಟ್ ಮಾಡ್ಬೇಕಾದ್ರೆ ಎಲ್ಲೋ ಯಾರಿಗೂ ತೊಂದರೆ ಆಗುತ್ತೋ ಇಲ್ಲ, ಈ ಕೋವಿಡ್ ಯಾರನ್ನೋ ಜೀವ ತಗೊಂಡ್ರೆ ಪ್ರೊಡ್ಯೂಸರ್ ಎಲ್ಲದಕ್ಕೂ ಆನ್ಸರಬಲ್ ಅನ್ನೋ ತರ ಅವರು ಫೀಲ್ ಮಾಡಿದ್ರು ಆಗ. ಸೊ ಸ್ವಲ್ಪ ದಿನ ಆಗಲಿ ಆಮೇಲೆ ನೋಡೋಣ ಅಂತ ಹೇಳಿ ಮುಂದಾಕಿದ್ರು. ಆಗ ಅದು ಮುಂದಾಕಿದ್ದು ಕೂಡಲೇ ಇಮಿಡಿಯೇಟ್ ಆಗಿ ದರ್ಶನ್ ಅವರು ಕೂಡ ಬೇರೆ ಒಂದು ಸಿನಿಮಾದ ಡೇಟ್ಸ್ ಕೊಟ್ಟು ಅದರ ಜೊತೆಗೆ ಟ್ರಾವೆಲ್ ಮಾಡಿದ್ರು. ಆಗ ಈ ಸಿನಿಮಾ ಸ್ವಲ್ಪ ಮುಂದಕ್ಕೆ ಹೋಯ್ತು. ಈಗ ನಾವೆಲ್ಲ ಕೇಳಿದ್ವಿ ಇದು ಏನಾಗುತ್ತೆ, ಏನ್ ಕತೆ, ಆರ್ ವಿ ಗೋಯಿಂಗ್ ಟು ಡೂ ಇಟ್ ಅಂತ. ನನಗೆ ರಾಕ್ಲೈನ್ ವೆಂಕಟೇಶ್ ಅವರು ಹೇಳೋದು ಯಾವಾಗಲೂ ಏನಂತಂದ್ರೆ, ಅಂತ ಹಿಸ್ಟಾರಿಕಲ್ ಸಿನಿಮಾ ಕಷ್ಟಪಟ್ಟಿದೀವಿ, ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದೀವಿ, ಎಲ್ಲ ಟೈಮ್ ಬಂದಾಗ ಮಾಡೋಣ, ಅದಕ್ಕೆ ಕಾಲ ಕೂಡಿ ಬರಬೇಕು, ಮಾಡೋಣ ಅಂತಾನೆ. ಬಿಕಾಸ್ ದರ್ಶನ್ ಅವರಿಗೂ ತುಂಬಾ ಇಷ್ಟವಾಗೋ ಸಬ್ಜೆಕ್ಟ್ ಏನು ಅಂತಂದ್ರೆ ಹಿಸ್ಟಾರಿಕಲ್ ಸಬ್ಜೆಕ್ಟ್. ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ನೀವು ನೋಡಿರ್ಬೋದು ಸಾಕಷ್ಟು ವಿಡಿಯೋಗಳಲ್ಲಿ, ಹಿಸ್ಟಾರಿಕಲ್ ಸಬ್ಜೆಕ್ಟ್ ಯಾರು ಹೇಳ್ತಾರೋ ಅವ್ರಿಗೆ ನಾನು ಫಸ್ಟ್ ಡೇಟ್ ಕೊಡ್ತೀನಿ, ಪ್ರಿಯಾರಿಟಿ ನಂದು ಅಂತ ಹೇಳ್ತಿರ್ತಾರೆ. ಅವ್ರಿಗೂ ಇಷ್ಟ ಆಗುವಂಥ ವಿಷಯ. ಮತ್ತು ನಾವು ತುಂಬಾ ಅದಕ್ಕೆ ಬೇಕಾದ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ. ರಾಜಸ್ಥಾನಲ್ಲೂ ಹೋಗಿ 1 ತಿಂಗಳು ಲೊಕೇಶನ್ ನೋಡ್ಕೊಂಡ್ ಬಂದ್ವಿ, ಹೆವಿ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ, ಕಾಸ್ಟ್ಯೂಮ್ ಅದು ಇದು ಅಂತ ಹೇಳಿ 108 ಎಲ್ಲ ಪ್ಲಾನ್ ಮಾಡಿ ಎಲ್ಲ ಶೂಟು ಮಾಡಿ ಒಂದು ಆಯ್ತು. ಸರಿ, ಓಕೆ, ಇದು ಪ್ರಿಸೈಸ್ ಆಗಿ ಮಾಡಬೇಕು, ತುಂಬಾ ದೊಡ್ಡ ಕ್ಯಾನ್ವಾಸು, ಮೋಸ್ಟ್ಲಿ ನನ್ನ ಕನ್ನಡ ಸಿನಿಮಾದ ಅತಿ ದೊಡ್ಡ ಬಡ್ಜೆಟ್ ಸಿನಿಮಾ ಅಂತ ಅನ್ಕೊಂಡೇ ಮಾಡಿದ್ವಿ. ಆಮೇಲೆ ಅವರು ಅದೇ ಯಾವುದು ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಸೇಫ್ ಆಗಿ ಅವರು ಶೂಟ್ ಮಾಡೋಣ ಇದು ಅಂತ. ಆಗ ಅವರ ಮನಸ್ಸಲ್ಲಿ ಒಂದು ಅನಿಸಿಕೆ ಇತ್ತು. ಬಟ್ ಮಾಡಬಹುದು, ಮುಂದೆ ಮಾಡಬಹುದು, ಯಾವಾಗ ಏನು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಪ್ರೊಡ್ಯೂಸರ್. ಬಟ್ ಎಲ್ಲರೂ ಪ್ಯಾಷನೇಟ್ ಆಗಿ ನಾವೆಲ್ಲರೂ ಕೆಲಸ ಮಾಡಿದಂತ ಸಿನಿಮಾ ಅದು ಆಗ್ಬೋದು. ಯಾವಾಗಂತ ಹೇಳಕ್ ಗೊತ್ತಿಲ್ಲ. ದರ್ಶನ್ ಹೇಗಿದ್ರು ಸರ್ ಸೆಟ್ ಅಲ್ಲಿ? ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸೀನ್ ನೀವು ಶೂಟ್ ಮಾಡಿದ್ರೆ ಅಂದ್ರೆ ಎಷ್ಟು ಡೆಡಿಕೇಟ್ ಆಗಿ ಅವರು ಇನ್ವಾಲ್ವ್ ಆಗ್ತಾ ಇದ್ರು ಆ ಸೀನ್ ಅಲ್ಲಿ ಅಂತ? ಸಾಧಾರಣ ನನಗೆ ದ ಮೋಸ್ಟ್ ಡಿಸಿಪ್ಲಿನ್ ಮ್ಯಾನ್ ಅಂತ ಅನಿಸ್ತು. ಫಸ್ಟ್ ಡೇ ಅವ್ರನ್ನ ಮೀಟ್ ಮಾಡಿದಾಗ ಸೆಟ್ ಅಲ್ಲಿ ಏನಾಯ್ತು, ಅದಕ್ಕೂ ಮುಂಚೆ ನೂರಾರು ಸರಿ ಅವ್ರ ಕತೆ ಹೇಳುವಾಗ, ನಮ್ಮ ಸ್ಕ್ರೀನ್ ಪ್ಲೇ ರೈಟರ್ಸ್ಗಳು ಕತೆ ಹೇಳಬೇಕಾದ್ರೆ ನಾನು ಅವ್ರ ಪಕ್ಕದಲ್ಲೇ ಕೂತ್ಕೊಳ್ತಿದ್ದೆ. ಅವ್ರ ರಿಯಾಕ್ಷನ್ ಏನು, ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಯಾವ ಥರ ಮಾತಾಡ್ತಾರೆ, ಫುಲ್ 2 hours ನಾನ್ ಸ್ಟಾಪ್ ಒಬ್ರು ಯಾರಾದ್ರೂ ಕತೆ ಸ್ಕ್ರೀನ್ ಪ್ಲೇ ಹೇಳಿದರೆ ಒಂದು ಚಿಕ್ಕ ಮಗು ಥರ ಹಾಗೇ ಅವ್ರ ಕಣ್ಣನ್ನೇ ನೋಡಿಕೊಂಡು ಮೈ ಕೈ ಕೂಡ ಅಳ್ಳಾಡ್ಸೋದಿಲ್ಲ, ಅಷ್ಟು ಡಿಸಿಪ್ಲಿನ್ ಆಗಿ ಕತೆ ಕೇಳೋರು. ದ ಮೋಸ್ಟ್ ಅಂದರೆ ಶ್ರದ್ಧೆ ಸಿಕ್ಕಾಪಟ್ಟೆ ವರ್ಕಲ್ಲಿ ಆ ಥರದ್ದು. ಅದೆಲ್ಲ ಒಂದು ಬ್ರೇಕ್ ಆಯಿತು ಅಂದರೆ ಒಂದು 5 ನಿಮಿಷ ಬ್ರೇಕ್ ತೊಗೊಂಡು ಹೊರಗೆ ಹೋಗೋರು, ಕಾಫಿ ಟೀ ಕುಡಿಯೋದಕ್ಕೋ ಇಲ್ಲ ಜಸ್ಟ್ ಒಂದು ಇಂಟರ್ವಲ್ ತಗೊಂಡು ಮತ್ತೆ ವಾಪಸ್ ಬಂದು ಅಷ್ಟೇ ಡೆಡಿಕೇಟೆಡ್ ಆಗಿ ಅವರು ಅದನ್ನು ಕೇಳೋರು ಮಾಡೋರು. ಶೂಟಿಂಗ್ ಟೈಮಲ್ಲಿ ಮೊದಲನೇ ದಿವಸ ನಾನು ಹೋಗಿ ಅವ್ರನ್ನ ಮೀಟ್ ಮಾಡಿದಾಗ ನಾನು ಕೇಳಿದೆ, ಸರ್ ಎನಿ ಕಂಡೀಷನ್ಸ್ ಎನಿಥಿಂಗ್ ಏನೋ, ಯಾಕಂದರೆ ಒಬ್ಬರ ಜೊತೆ ವರ್ಕ್ ಮಾಡ್ತೀವಿ ಅಂತಂದರೆ ಒಂದು ಅವ್ರಿಗೂ ನಮಗೂ ಒಂದು ಹೊಂದಾಣಿಕೆ ಬೇಕು. ಪಬ್ಲಿಕ್ ಡೆಕೋರಮ್ ತುಂಬ ಮುಖ್ಯ. ನಾವೊಂದು ಹೇಳೋದು, ಅವರೊಂದು ಒಂದು ಟೈಮ್ ಸ್ಪೇಸಲ್ಲಿ ಇರ್ತಾರೆ, ನಮಗೆಲ್ಲೋ ಒಂದು ಕ್ಲಾಶ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೋಗಿ ಮಾತಾಡಿದಾಗ ಅವರು ನನಗೂ ಮತ್ತು ಡೈರೆಕ್ಟರ್ಗೂ ಇಬ್ಬರಿಗೂ ಹೇಳಿದ್ದು ಒಂದೇ ವಿಷಯ ಏನಂತಂದರೆ, ನೀವು ಬೆಳಗ್ಗೆ ಬೇಗ 6 ಗಂಟೆಗೆ ಶಾರ್ಟ್ ತೆಗಿತೀರಾ, 8 ಗಂಟೆಗೆ ಶಾರ್ಟ್ ತೆಗಿತೀರಾ ಅಂದರೆ ನಾನು ಇಲ್ಲಿ ಇರ್ತೀನಿ, ನೋ ಪ್ರಾಬ್ಲಮ್, ನನಗೇನು ತೊಂದರೆ ಇಲ್ಲ. ನನ್ನ ಡೈಲಿ ಫಿಟ್ನೆಸ್ಗಾಗಿ ನಾನು ಜಿಮ್ಗೆ ಹೋಗ್ತೀನಿ, ಮಾಡ್ತೀನಿ. ಆದರೆ ನನ್ನನ್ನು ನೀವು ಬೆಳಗ್ಗೆ ಬೇಗ ಕರೆದ್ರೆ ಸಂಜೆ ಬೇಗ ಬಿಟ್ಬಿಡಿ, ಒಂದು 4 ಗಂಟೆಗೋ 5 ಗಂಟೆಗೋ ಬಿಟ್ಬಿಡಿ. ಅವಾಗ ಹೋಗಿ ಬೆಳಗ್ಗೆ ಮಾಡಬೇಕಾದ ವರ್ಕೌಟ್ನ ನಾನು ಸಂಜೆ ಮಾಡ್ತೀನಿ. ಇಲ್ಲ ಸಂಜೆ ನೀವು ಎಕ್ಸ್ಟೆಂಡ್ ಮಾಡ್ತೀರಾ ಅಂದರೆ 6 ಗಂಟೆ 7 ಗಂಟೆ 8 ಗಂಟೆ ಆ ಥರದ್ದು ಎಕ್ಸ್ಟೆಂಡ್ ಮಾಡ್ತೀನಿ ಅಂದರೆ ಬೆಳಗ್ಗೆ ನಾನು ಒಂದು 10 ಗಂಟೆಗೆ ಸೆಟ್ಟಲ್ಲಿ ಇರ್ತೀನಿ.
11 ಗಂಟೆಯಿಂದ ನಾನು ಶೂಟ್ ಮಾಡ್ಬೋದು. ಇಲ್ಲ ಈವನ್ 9 ಗಂಟೆಗೆ ಬೇಕು ಅಂದ್ರೂ ನಾನು ಬರ್ತೀನಿ, ನನಗೇನು ತೊಂದರೆ ಇಲ್ಲ. ಅಂದ್ರೆ ಅದನ್ನ ತುಂಬಾ ಕ್ಲಾರಿಟಿ ಕೊಟ್ಬಿಟ್ರು ನಮಗೆ. ಅವಾಗ ನಾವು ಏನ್ ಮಾಡ್ಕೊಂಡ್ವಿ, ದರ್ಶನ್ ಅವ್ರು 10 ಗಂಟೆ ಸೆಟ್ಟಿಗೆ ಬರ್ತಾರೆ ಅಂದ್ರೆ 10 ಗಂಟೆಗೆ ಮುಂಚೆ ಆ ಸೀನ್ ಲಾಂಗ್ ಶಾರ್ಟ್ಸ್ ಆಗ್ಬೋದು, ಮಿಡ್ ಕ್ಲೋಸ್ ಅಪ್ಸ್, ಬೇರೆ ಯಾರ್ಯಾರ್ದಾಗೋದು ಅದನ್ನೆಲ್ಲವೂ ಶೂಟ್ ಮಾಡಿ ರೆಡಿ ಇಟ್ಕೊಳ್ತಿದ್ವಿ. ಅದು ಮುಗಿಸಿದ ತಕ್ಷಣ ಕಾಂಬಿನೇಷನ್ ಮತ್ತು ಅವ್ರ ಕ್ಲೋಸ್ಗಳೆಲ್ಲ ಸ್ಟಾರ್ಟ್ ಮಾಡೋದು. ಅವಾಗ ನಮಗೂ ಕೆಲಸ ಈಸಿ ಆಗೋದು. ಅವ್ರು ಬಂದಾಗ ಅವ್ರನ್ನ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಅವ್ರನ್ನ ಕಳಿಸಿದ ಕೂಡಲೇ ಮಿಕ್ಕಿದ ಕಟವೇಸು ಅದು ಇದು ಅಂತ ಮಾಡ್ಕೊಳ್ತಿದ್ವಿ. ಸೊ ಐ ಹ್ಯಾಡ್ ಅ ರಿಯಲಿ ವಂಡರ್ಫುಲ್ ಟೈಮ್ ವರ್ಕಿಂಗ್ ವಿತ್ ಹಿಮ್. ಅದ್ಭುತ, ಒಳ್ಳೆ ಹಾರ್ಟ್ ಕೂಡ. ಅಂದ್ರೆ ಅವ್ರು ಹೇಗೆ ಅಂತಂದ್ರೆ, ನನಗೆ ಕಂಡಿದ್ದೇನು ಅಂದ್ರೆ, ಈಸ್ ಮೋಸ್ಟ್ ಡಿಸಿಪ್ಲಿನ್ಡ್ ಮ್ಯಾನ್, ವೆಲ್ ಬಿಹೇವ್ಡ್. ನಾನು ನನ್ನ ಕೆಲಸ ನಾನು ಅಷ್ಟೇ, ನನ್ನನ್ನ ಯಾರು ಡಿಸ್ಟರ್ಬ್ ಮಾಡಬೇಡಿ ಆ ಟೈಮಲ್ಲಿ. ಅಂದ್ರೆ ನಮ್ಮ ಕ್ರೂಗೆ ಹೇಳುವಂಥದ್ದು. ಬಟ್ ಅಷ್ಟೇ ಒಂದು ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟರ್ ಆಗಿರೋದ್ರಿಂದ ಅವ್ರ ಕಂಡ್ರೆ ಅವ್ರಿಗೆ ಒಂದು ಅಪಾರವಾದ ಒಂದು ರೆಸ್ಪೆಕ್ಟ್, ಪ್ರೀತಿ. ಆಮೇಲೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನೊಬ್ಬ ಸೀನಿಯರ್ ಅನ್ನೋ ಕಾರಣಕ್ಕೆ ನನ್ನ ಕಂಡ್ರೂ ಅವರಿಗೆ ಒಂದು ಎಕ್ಸ್ಟ್ರಾ ರೆಸ್ಪೆಕ್ಟ್ ಮತ್ತೆ ಪ್ರೀತಿ ಇದ್ದೇ ಇತ್ತು. ಸೊ ಒಂದು ಬಾಂಡಿಂಗ್, ಒಳ್ಳೆ ಬಾಂಡಿಂಗ್ ಇತ್ತು. ಐ ನೆವರ್ ಹ್ಯಾಡ್ ಎನಿ ಕೈಂಡ್ ಆಫ್ ಅ ಪ್ರಾಬ್ಲಮ್ ವಿತ್. ಈಸ್ ಮೈ ಗ್ರೇಟೆಸ್ಟ್ ಪರ್ಸನ್ ಟು ವರ್ಕ್ ವಿತ್.